ಬೀಗ್ರೆ ಒಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ ಬಂದೆ. ಯಾಕೆ ನೋಡಿ ಸರ್ನ ಈಗ ನಾವು ಬಂದಿದೀವಲ್ಲ ಕುಸಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನಂಗಂತಂದ್ರೆ. ನೀನ್ ನೋಡಿ ಸುಮ್ಕೇನೆ ಹೋಗನೆ ಒಳಗಡೆ, ನಿನ್ ತಾಡಿ ಪಾಡಿ ಅನ್ಬೇಡ. ಅಯ್ಯೋ ಹಿರಿ, ಈಗ ತಾನೇ ಬಂದಿದ್ದೀರಾ, ಅದೆಷ್ಟು ದೃಷ್ಟಿ ಆಗಿರ್ತದೋ ಏನ್ ಕತೆನೋ ಯಾರಿಗ್ ಗೊತ್ತು. ಏನೇನೇನೇನ್ ದೃಷ್ಟಿ ಹಾಕಿರ್ತದೋ ಎಲ್ರು ಒಟ್ಟರ್ಕೊಂಡು ಸಾಯೋರೆ ನೆನೆಯ ನಮ್ಮನ್ನ ನೋಡ್ಬಿಟ್ಟು. ಅದ್ರಾಗೂ ನೀವು ಬಂದಿರೋದು ನೋಡ್ಬಿಟ್ಟು ಅಯ್ಯಯ್ಯಯ್ಯೋ ಬ್ಯಾಡ ಕತೆ ಸುಮ್ಮನೆ. ಎಷ್ಟು ಜನ ಉರ್ಕೊಂಡು ಸತ್ತೋಯ್ತವ್ರ ಇವತ್ತು ಗೊತ್ತಿಲ್ಲ. ಅವ್ರ ಕಣ್ಣೆಲ್ಲ ನಿಮ್ಮ ಮೇಲೆ ಏನೇ ಇರ್ತದಲ್ಲ, ಉರ್ಕೊಂಡು ಸತ್ತಿರೋದೆಲ್ಲನೂ. ಅದಕ್ಕೆ ನೆನೆಯ ಇವಾಗ ನಾನು ಹೋಗಿ ಆರತಿ ಎತ್ಕೊಬಿಟ್ಟು ಬರ್ತೀನಿ. ತಡ್ಕೊಳ್ಳಿ, ಯಾವಳೆ ಅವಳು ಉರ್ಕೊಂಡಿದ್ಲು, ಯಾವಳೆ ಅವಳು ನೀವು ಬರಬಾರ್ದು ಅಂತ ಸಾಪ ಹಾಕಿದ್ರು, ಅವ್ರು ಎಲ್ಲವೂ ಬೊಡ್ಡೆತ್ತದ ಉನ್ವೆ ಬಂದ್ಬಿಟ್ಟು ನಿಮ್ಮ ಕಾಲು ಮುಂದೆ ಬಿದ್ದೋಗ್ಬೇಕು. ಹಂಗೆ ಮಾಡ್ತೀನಿ ರೀ, ಆರತಿ ಎತ್ಕೊಬಿಟ್ಟು ಬರ್ತೀನಿ. ಇದೇನಕ್ಕ ಬಂಗಾರ ಮಂಜು ಇಲ್ಲಿಂದ ಬೇರೆ ಬಂದ್ಬಿಟ್ಟವಳೆ. ಓಹೋ, ಇನ್ನು ಹಿಡಿಯೋಕಾಯ್ತದೆ ಇವಳನ್ನ. ಯಾ ಬೇವರ್ಸಿ ಬಿಡಿಸ್ಕೊಬಿಟ್ಟು ಬದ್ಲು ಬಾ, ಅಲ್ಲೇ ಬಿದ್ದು ಸಾಯ್ಬೇಕಿತ್ತು ಇವಳು. ಸೋಂಕೆನೆಯ ಏನೋ ಬಿಡಿಸ್ಕೊಬಿಟ್ಟು ಬಂದ್ರು ನೋಡ್ದ, ಸೊಸೆ ಸರಿಯಾಗಿ ಮಾಡಿದ್ಲು. 4 ಜನಪ್ಪ ನನಗೆ ಸೇರ್ ಜೈಲ್ಗೆ ಹಾಕ್ಸಿದ್ಲು. ತಾಲ್ ಕೆಟ್ಟೋಳು ಇವಳು, ಅವಳೆಲ್ಲ ಇವಳು ಬೀಕ್ತಿ ಅಂತ ಹೇಳ್ಬಿಟ್ಟು ಅದ್ರ ಇದ್ರದೊಳಗೆ ಬಿಡಿಸ್ಕೊಬಿಟ್ಟು ಬಂದಿರೋದು. ಅವಳು ಬಾಯಿಗೆ ಮಣ್ಣಾಕ ಇಷ್ಟು ದಿನ ಊರಾಗೆಲ್ಲ ನೆಮ್ಮದಿಗಿದ್ವಿ. ಯಪ್ಪ ಯಾರು ಬಡ್ಡಿ ಗಿಡ್ಡಿ ಕೊಡ್ತಿದ್ದಂಗೆ ಹೆಂಗೋ ಆರಾಮಾಗಿದ್ವಿ. ಇವಾಗ ಈಗ ಬಂದವಳ ಇನ್ನು ಸುರುವಿನ ಬಡಿ 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 ಅಂತ ಸಾಯ್ತಳೆ ಈ ಬಡ್ಡಿ. ಬುಲ್ಡೆ ಹೊಡಿಬೇಕು ನೋಡಿ ಇವಳಿಗೆ. ಇವಳು ಸೌತಿ ಬೇರೆ ಬಂದವಳಲ್ಲ, ಇನ್ನು ನೋಡಿ ಬಂತಾಗ ಗಲಾಟಿಯ. ದೇವ್ರು ಎಂತೆಂಥವ್ರಿಗೂ ಕೆಟ್ಟದ್ದು ಮಾಡ್ತಾನೆ, ಇಂಥವ್ರು ಮಾಡೋಕ್ಕಿಲ್ಲ ನೋಡಕ್ಕ. ಹಂಗೇನೆಯ ಎಷ್ಟು ನೀಟಾಗಿ ಜೀವನ ಮಾಡ್ಕೊಂಡು ಹೆಂಗೆ ಬಂದ್ಬಿಟ್ಲು ಹಿಂಗೇನೆಯ. ಮನ ಮಕ್ಕಳು ಜೈಲ್ಗೆ ಹೋಗಿ ಬಂದಿದ್ರು ಇವ್ರ ಮಕ್ಕ ಮುಚ್ಚ ಮಾನ ಮರ್ಬೋದಿಲ್ಲ ಕಣಪ್ಪ. ನೋಡಕ್ಕ ಬೀದಿನಾಗ ಹೆಂಗೆ ಕಿಸ್ಕೊಂಡು ನಿಂತವ್ರೆ. ಜೈಲ್ಗೆ ಹೋಗಿ ಬಂದ್ಬಿಟ್ರೆ ನಾವು ವಾರ 15 ದಿನ ತಲೆ ಎತ್ತು ಮಾತಾಡ್ತಿರ್ಲಿಲ್ವೇನೋ. ಇವ್ರು ನೋಡಕ್ಕ ಬೀದಿನಾಗ ಏನು 30 ಬಿಟ್ಕೊಂಡು ಹೆಂಗೆ ನಿಂತವ್ರೆ. ಬರ್ರೇ ಯಾವಳನ ಬರ್ರಿ, ಬಂಗಾರಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಬಂಗಾರಮ್ಮನ ಮೇಲೆ ಅದು ಮಾಡ್ತೀನಿ, ಬಂಗಾರಮ್ಮನ ಮೇಲೆ ಇದು ಮಾಡ್ತೀನಿ ಅಂತ ಅಂತಿದ್ಲಲ್ಲ ಕಿತ್ತೋದಳು. ಬರ್ರೇ ಬರ್ರಿ, ಈಗ ಮಾತಾಡ್ ಬರ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮೇಲೆ ನೀವು ಕಂಪ್ಲೇಂಟ್ ಬೇರೆ ಕೊಡ್ತಾ ಇದ್ರಲ್ಲ. ಬರ್ರೇ ನೋಡನಿ, ಅದು ಯಾವಳು ಕಂಪ್ಲೇಂಟ್ ಕೊಡ್ತಿರೋ ಬರ್ರಿ, ನೋಡೇ ಬಿಡ್ತೀನಿ ನಾನು. ಮನೆ ಅಳಿಗ್ಲ ಏನು ದ್ವಾರದಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನೀಯ. ಅಮ್ಮ ಹೊಸಿ ಸುಮ್ಕಿರ್ತೀಯ. ಈಗ ತಾನೇ ನೀ ಜೈಲಿಂದ ಬಿಡುಗಡೆ ಹಾಕ್ಬಿಟ್ಟು ಬಂದಿದ್ದೀವಿ. ತಿರುಗಿ ತಗೊಂಡಾಗ ಹಾಕಿ ರುಬ್ದೋರು. ಆಮೇಲೆ ಪೊಲೀಸ್ ಸ್ಟೇಷನಾಗ ಸುಮ್ಕಿರಮ್ಮ. ಹೋಗಿ 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 ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕಾಯ್ತದ? ತಾಲ್ ಕೆಟ್ಟು ಕ್ಯಾರ ಹಿಡ್ದೈತಿ ನಂದೇ. ನೀನು ಸುಮ್ಕಿದ್ರೆ ಸರಿ ನೋಡು. ಸುಮ್ಕಿರ್ಲ ಮಗ, ಹೋಗಿರ ಅವ ಎಲ್ಲ ವಾಪಸ್ ಬಂದ್ಬಿಡ್ಬೇಕು. ನಿಂಗೆ ಏನ್ಲ ಗೊತ್ತಾಯ್ತದೆ? ಊರ್ ಜನ ಎಲ್ಲ ನಮ್ಮ ಬಗ್ಗೆ ಭಾಳ ಚೀಪಾಗಿ ತಿಳ್ಕೊಬಿಟ್ಟವ್ರೆ. ನಮ್ದು ರಾಜ ಮರ್ಯಾದೆ ಅಂತ ಗೊತ್ತಾಗಬೇಕು. ನಿನಗೇನ್ಲ ಮೂದೇವಿ ನನ್ನ ಮಗನೇ, ನಿಂಗೇನು ಗೊತ್ತಾಗಕ್ಕಿಲ್ಲ. ನಿನಗೆ ಒಳ್ಳೆ ತಲೆ ತಿಕ್ಲು ಸವಸನಪ್ಪ ನಿಂದಂತೂ. ನೋಡು ಹೊಸಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಿನ್ಗೆ ಗೊತ್ತಾಗಕ್ಕಿಲ್ಲ ನಿಂಗೆ. ನಾನು ಅವ ಹಂಗೆ ಇರ್ತದೆ, ಒಬ್ಬೊಬ್ರು ಮಂತಕ್ಕೂ ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡು ಹೆಂಗೆ ಬತ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಒಂದು ಸುಮ್ಕಿರು. ನನ್ನ ಮೇಲೆ ಯಾವಳೆ ಕಂಪ್ಲೇಂಟ್ ಕೊಟ್ಟಿದ್ಲೋ ಅವಳಿಗೆ ಎಲ್ಲ ಐತೆ ಮಾರಿ ಹಬ್ಬ ಸರಿಯಾಗಿ. ಅತ್ತೆ ನಾನು ಮತ್ತೀನಿ ವಸೂಲಿ ಮಾಡಕ್ಕೆ. ತಲೆನೇ ನೀ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈಗ ಬರ್ಲಿ ಯಾವಳೆ ಅವಳು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳು. ಬರ್ರಲೇ ಬರ್ರಿ, ನಾವು ಜೈಲಾಗಿದ್ದೀವಿ ಅಂತ ಯಾರ್ಯಾರೆಲ್ಲ ಕುಣ್ದಾಡ್ತಿದ್ರಲ್ಲ, ಯಾಗ್ರಾಡ್ತಿದ್ರಲ್ಲ, ಬರ್ರಿ ಬರ್ರಿ. ಇವಾಗ ಐತ್ ಬರ್ರಿ ಎಲ್ರಿಗೂ ಮಾರಿ ಹಬ್ಬ ಬರ್ರಿ. ಓಹೋ ನಮ್ಮ ಮೇಲೆ ನೀ ಬಂದ್ಬಿಟ್ಟಿದ್ರು ಎಲ್ಲನೂ ಮನೆ ಆಳುಗಳು. ಅತ್ತೆ ಬಿಡತ್ತೆ. ನಿಮ್ಮ ಮುಂದೆ ಯಾರು ಇಲ್ಲ. ನೀವು ಎಷ್ಟು ದಿನ ಜೈಲಿಗೆ ಹೋಗಿ ಬಂದ್ರು ನಿಮಗೆ ಸಿಗ ಮರ್ಯಾದೆ, ನಿಂಗೆ ಸಿಗ ಬೆಲೆ ಸಿಕ್ಕೇ ಸಿಗ್ತದೆ. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಯಾವಳ ಕಣ್ಣು, ದರಿದ್ರದೊಳ ಕಣ್ಣು, ಯಾವಳ ಕಣ್ಣು ನನ್ನ ಮಗನ ಫ್ಯಾಮಿಲಿ ಮೇಲೆ ಬೀಳ್ದಿದಂಗಿರ್ಲಿ, ಅಂದ್ರೆ ಬಂಗಾರಮ್ಮನ ಫ್ಯಾಮಿಲಿ ಮೇಲೆ ಬೀಳ್ದಿದಂಗಿರ್ಲಿ. ಅಪ್ಪಪ್ಪ ಎಷ್ಟು ಜನದ ಕಣ್ಣು ಬಿದ್ದುಬಿಟ್ಟೈತೋ, ಎಷ್ಟು ಜನದ್ದು ಏನೇನು ಸಾಪ ಹಾಕ್ಬಿಟ್ಟವ್ರೋ ಏನೋ ಆಕಾಣೆ ಬೀಗ್ರೆ. ಆದ್ರೆ ಇನ್ನು ಮ್ಯಾಲೆ ಎಲ್ಲ ಒಳ್ಳೇದೇ ಆಗ್ಬೇಕು ನಮ್ಮ ಮನೆಯಾಗೆ ಅಂತ ಆ ದೇವ್ರ ತಗ ನಾನು ಬೇಡ್ಕತಾ ಇವನಿ. ಎಲ್ಲ ಒಳ್ಳೇದೇನೇ ಆಗಲಿ. ಬನ್ನಿ ಒಳಗಡೆಗೆ ಬನ್ನಿ. ಹಬ್ಬಬ್ಬಬ್ಬ ನಿಮ್ಮನ್ನು ನೀವು ಮಾಡೋ ಕೆಲಸ ಬೇಜಾನೈತೆ. ಬನ್ನಿ. ಮೊಳ್ಳಿ ಅವಳಲ್ಲ, ಆ ಮೊಳ್ಳಿ ನಿಮ್ಮ ಸೌತಿ ಮನೆಯಾಗಿಲ್ಲ, ಎಲ್ಲ ಆಳ್ಬಿದ್ದೋಗವಳೆ. ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ನನ್ನ ಮೇಲೆ ನೀರು ರೋಪ್ ಹಾಕ್ಬಿಟ್ಟು ಕಾಸು ಗೀಸು ಏನು ಕೊಡ್ತಿದ್ದಂಗೆ ಆಟ ಆಡಿಸ್ಬಿಟ್ಟಲ್ಲ. ಬನ್ನಿ ಅವಳಿಗೆ ಸರಿಯಾಗಿ ಮಾಡಿ. ಹೂನಲ್ವಾ? ಈ ಕುಸಿನಾಗ ನನ್ನ ಸೌತಿ ಬಂದವಳೆ ಅನ್ನೋದೇ ನೀ ಮರ್ತೋಗ್ಬಿಟ್ಟಿದೆ. ಅವಳಿಗೆ ಐತ್ ಬಾ ಮಾರಿ ಹಬ್ಬ ಅವಳಿಗೆ ಕಿತ್ತೋದೊಳಗೆ. ಏನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ ಅವಳು ಮನೆಯಾಳಿ. ನಡಿ ಬತ್ತೀನಿ, ನಡಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಡಿ. ನಾನು ಏನು ಅನ್ಕೊಬಿಟ್ಟವಳೆ, ಬಟ್ಟೆ ಒಗ್ದಂಗೆ ಒಗ್ದು ಹಾಕ್ಬಿಡ್ತೀನಿ ಈ ಬಂಗಾರಿನ. ಬಂಗಾರಿನ ನೋಡಿದ್ರೆ ಗಡಗಡ ನಡ್ಗ ಅಂತಾರಲ್ಲ, ಬಂದಿವಾಗ ನನ್ನ ಮೇಲೆ ನೀ ಜೋರಾಗಿ ಮಾತಾಡಂಗೆ ಹೋಗ್ಬಿಟ್ಟವ್ರಿ ಅಂತಂದ್ರೆ ಲೆಕ್ಕ ಹಾಕು. ಏಯ್ ಕೇಳಿಸ್ಕೊಳ್ರಿ. ಯಾವಳೆ ಅವಳು ಬಡ್ಡಿ ಕೊಡ್ಬೇಕ ನಂಗೆ. ಎಲ್ಲ ಅವಳಿ ಬಡ್ಡಿದು ನಾ ರೆಡಿ ಮಾಡ್ಕೊಂಡು ಇಕ್ಕೊಂಡಿರಿ. ಬತ್ತೀನಿ ಈಗ್ಲೇ ನೀ. ಒಬ್ಬೊಬ್ರಿಗೂ ಐತೆ ಗ್ರಾಚಾರನೆ ಬಿಡಿಸ್ಬಿಡ್ತೀನಿ. ಒಬ್ಬೊಬ್ರಿಗೂ ಮನೆಯಾಳಿಗಳ ಬಿಟ್ಬಿಡಕ್ಕಿಲ್ಲ ನಾನಂತೂ. ಒಬ್ಬೊಬ್ರಿಗೂ ಕ್ಯಾರ ತಗೊಂಡೇನಿ ಹೊಡಿತೀನಿ ಜ್ವರ ಬರ ಗಂಟನೂ. ಮಾಡ್ತೀನಿ, ನೋಡ್ತಾ ಇರ್ರಿ. ನಿಮಗೆ ಎಲ್ಲ ಬಡ್ಡಿ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಇಕ್ಕಬೇಕು. ಬತ್ತೀನಿ ಇವಾಗ ಸಾಯಂಕಾಲದೊಳಗಡೆ ನೀಯ. ನಮ್ಮ ಮನೆಗೆ ಒಳಗ ನಾನು ಸೌತಿಗೆ ಬೆಂಡ್ ಎತ್ಬಿಟ್ಟು ಬತ್ತೀನಿ. ಇರ್ರಿ ಎಲ್ಲ ರೆಡಿ ಮಾಡ್ಕೊಂಡಿರಿ. ನೋಡು ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಬೇಡಿ. ಈಗ ತಾನೇ ಜೈಲಿಂದ ಬಂದಿದ್ದೀವಿ. ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟು ನಾವೆಲ್ಲನೂ ಸುಮ್ಕೇನೆ ಮತ್ತೆ ಜೈಲಿಗೆ ಹೋಗ್ಬೇಕಾಯ್ತದೆ. ಅದೆಲ್ಲ ಏನೂ ಬೇಡ, ಸರಿನಾ? ಈಗ ನಡಿ ಬಾ ಹೋಗೋಣ. ಸುಮ್ಮನೆ ಹೋಗ್ಬಿಟ್ಟು ನೀಟಾಗೆ ನಮ್ಮ ಪಾಡು ನಾವು ಇದ್ಬಿಡೋಣ. ಇವ್ರು ಯಾರು ಸಭಾಸರು ನಮಗೆ ಬ್ಯಾಡವೇ ಬೇಡ. ನಿನಗೆ ಹೇಳ್ತಿರೋದು ಅಮ್ಮನ ಮಾತು ಬಿಟ್ಬಿಡು.
ಆ ಅಮ್ಮನ ಜೈಲಿಂದ ಬರಕ್ಕೆ ಹೋಗಿ ಒಣಗಾಯಿ ನೀರ್ಗಾಯಿ ಆಗಿದ್ದೀವಿ ನಾವಂತೂ ಇನ್ನೂ ಬೇಕಾಯ್ತು ಎಲ್ಲನೂ ನಮಗೆ. ಹಾಂ, ಇವೆಲ್ಲ ಮಾಡಿದಂಗೆ ಅಮ್ಮನ ಜೊತೆ ಸೇರಿದಂಗೆ ನಿಮ್ಮ ಪಾಡು ನೀವು ಚೆನ್ನಾಗಿದ್ದೀವ್ರಂತೆ. ಈಗ ಸದ್ಯಕ್ಕೆ ಬರ್ರಿ, ಹೋಗನ್ ಬರ್ರಿ. ನಿಮ್ಮ ಅಣ್ಣಂಗೆ ಏನಾರ ತಿಕ್ಲಾ ಇಷ್ಟೊಂದೆಲ್ಲ ಇದ್ರೂ ಒಳ್ಳೆ ಹೆಂಗೆ ಆಡ್ತಾನೆ ನೋಡು, ನಾಯಿ ಆಡ್ದಂಗೆ ಆಡ್ತಾನೆ. ಏನು ಗೊತ್ತಾಗಕ್ಕಿಲ್ಲ ನಿಮ್ಮ ಅಣ್ಣ ಹಿಂಗೂ. ಅಯ್ಯೋ ಸುಮ್ಕಿರ್ಬೇಕಂತೆ, ಸುಮ್ಮನೆ ಹಾಕಿರ್ಬೇಕು, ಇಷ್ಟೊಂದೆಲ್ಲ ಆಸ್ತಿ ಇಲ್ವಾ? ನೋಡು, ಇನ್ಮೇಲೆ ನಾನು ನೀನು ನಿಮ್ಮ ಅಮ್ಮ ಎಲ್ಲರೂ ಸಂದಕ್ಕಿರೋಣ ಸರಿನಾ? ಒಂದೇ ಮನೆಯಾಗಿ ಖುಷಿಯಾಗಿ ಬಿಂದಾಸಾಗಿ ಇದ್ಬಿಡೋಣ. ನೋಡಿ, ಯಾವಳು ಏನಾರ ಅನ್ಕೊಂಡು ಹೋಗ್ಲಿ, ಇನ್ಮೇಲೆ ನಿಮ್ಮ ಅಮ್ಮನ ಬಡ್ಡಿ ವಸೂಲಿ ಕೆಲಸ ನಾನೇ ಮಾಡ್ತೀನಿ. ಇನ್ನೆಲ್ಲ ಬಡ್ಡಿ ವಸೂಲಿ ಮಾಡೋದು, ಮನೆ ಕೆಲಸ ಮಾಡೋದು, ನೀನು ಚೆನ್ನಾಗಿ ನೋಡ್ಕೊಳ್ಳೋದು ಅದೆಲ್ಲ ನಾನೇ ನೀಯ ಮಾಡ್ತೀನಿ. ಪುರ್ರಿ ನೀವು ಬಿಟ್ಟು ಇನ್ನು ಯಾರು ಮಾಡೋಕ್ಕಾಯ್ತದೆ ಮನೆ ಕೆಲಸ? ನಡೀರಿ ಹೋಗೋಣ. ನಮ್ಮ ಮಮ್ಮಿಯೊಳಗೆ ಆಸ್ತಿ ಎಲ್ಲ ಅರ್ಧರ್ಧ ಭಾಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬರ್ರಿ. ಎಲ್ಲ ಎತ್ಕೊಂಡು ನಾವು ನೆಮ್ಮದಿಗೆ ಇದ್ಬಿಡ್ಬೋದು ಇನ್ನ. ಹಬ್ಬಬ್ಬಾ, ಒಂದು ಜೈಲಿಂದ ಬಂದ್ವಲ್ಲ, ಏನಂತೆ ಬರ್ರಿ. ಇನ್ನೊಂದು ಏನು ತಪ್ಪು ಮಾಡ್ಕೊಂಡು ಜೈಲಿಗೆ ಹೋಗೋದೇನಿಯ ಬೇಡ. ನಮ್ಮ ಅಮ್ಮನ ಸವಾಸ ಏನಿಯ ನಮಗೆ ಬೇಡ. ಅಂತೂ ಆಸ್ತಿ ಪಾಸ್ತಿ ಎಲ್ಲ ಕೊಡ್ತದಲ್ಲ, ಅದೊಂದಕ್ಕೆ ಮಾತ್ರ ಇಕ್ಕೊಳ್ಳೋಣ, ಸರಿನಾ? ಬನ್ನಿ ಹೋಗೋಣ. ಇಷ್ಟು ದಿನ ಊರು ಪ್ರಶಾಂತವಾಗಿತ್ತಪ್ಪ, ಯಾರು ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ, ಪ್ರಶಾಂತವಾಗಿತ್ತು. ಇನ್ನು ಐತೆ ಕಣವ, ಇನ್ನು ಎಲ್ರಿಗೂ ತಲೆನೋವು ಅಂತಂದ್ರೆ ತಲೆನೋವು. ಇನ್ನು ಎಲ್ರಿಗೂ ಒಬ್ರಿಗಿನ ಒಬ್ರು ಆಡ್ಕೊಂಡು ಅಯ್ಯೋ ಬುಡತ್ತಾಗೆ. ಇನ್ನು ಯಾ ನಿಮ್ದಿನೂ ಇಲ್ಲ. ನಾನು ಬಡ್ಡಿ ಕೊಡ್ಬೇಕಿತ್ತು, ನಾನು ಬಿಟ್ಬಿಡ್ತಾಳ. ನೀನು ಬಡ್ಡಿ ವಸೂಲಿಗೆ ಅಂತ ಬರ್ತಾಳೆ, ತಿರ್ಗಾ ಅದನ್ನ ಬೇರೆ ನೋಡ ಮಾಡ. ಅಯ್ಯೋ ತಲೆನೋವು, ಯಾಕನ ಬಂದ್ಲ ಇವಳು? ಯಾಕಣ ಬೇಜಾರು ಮಾಡ್ಕೊತಿದ್ಯಾ? ನೀನು ಸಾಲ ಪಾಲೆಲ್ಲ ಇಸ್ಕೊಂಡಿದ್ಯಾ? ನೀನು ಈ ಬಡ್ಡಿ ಕೊಡ್ಬೇಕಾಯ್ತದೆ ಅಂತ ಬೇಜಾರು ಮಾಡ್ಕೊತಾ ಇದ್ಯಾ? ಅಯ್ಯೋ ಮನೆಯಾಳ ಕಿತ್ತೋದಳ್ಬಾ, ಇನ್ನೇನು ಬಡ್ಡಿ ಗಿಡ್ಡಿ ಎಲ್ಲನೂ. ಅಯ್ಯೋ ಏನು ಬಾಳ್ಬೇಕು ನಾನಂತೂ. ಇಷ್ಟು ದಿನ ಹೆಂಗೋ ನಿಮ್ದಾಗಿದ್ದೆ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಟ್ಟಿದ್ದಾಯ್ತು. ಈಗ ಅದೊಂದು ಬೇರೆ ನೀನು ಕೇಳು. ಇವಾಗ ಗೊತ್ತಾಳ ಮನ್ಮನ್ ತಕೊಂಡ್ವೆ ಬಡ್ಡಿ ಅಂತ ಇದು ಮಾಡ್ಕೊಂಡು ಕಣಕ್ಕ. ಏನು ಮಾಡಬೇಕು ಏನೋ ಬಡ್ಡಿಗೆಲ್ಲನೂ. ಇನ್ನು ಹೆಂಗೋ ಅವ್ರ ಮನೆಯಾಗ ಒಳ್ಳೆಳು ಅಂತ ಇದ್ದಿದ್ದೆ ನೀ ಸೊಸೆನೂ ಇವ್ರನ್ನೆಲ್ಲ ಸವಸನೆ ನೀ ಬೇಡ ಅಂತ ಕ್ಯಾಕು ಸುಗಿದ್ಬಿಟ್ಟು ಬ್ಯಾರೆ ಹೋಗೋಳಿ. ಇನ್ನೇನೂ ಇಲ್ಲ ಇನ್ನು. ಸೊಸೆ ಸಾಮಾನ್ಯ ಅಂತ ಅನ್ಕೋಬೇಡಣ. ಮೂರದು ಮೂಲೆ ಕೂರಿಸ್ತಾಳೆ ಇವ್ರನ್ನೆಲ್ಲನೂ. ನೋಡ್ದ ಜೈಲಿಗೆ ಹೆಂಗೆ ಹಾಕ್ಸಿದ್ಲು ಅಂತ ತಾಳೆನೇ ಕೆಡ್ಸ್ಕೊಳಕಿಲ್ಲ. ಅವಳು ತಂಟೆಗೆ ಹೋದ್ರೆ ಏನೋ ಒಂದು ಆಯ್ತಾ ಸುಮ್ಕಿರು. ಈ ಬಂಗಾರಮ್ಮನ ಆಡ್ಕೊಂಡು ತಗೊಬಿಟ್ಟು ಬರೋಕ್ಕೆ ಸೊಸೆನೇ ಸಾಕು. ಮಗನೂ ಈ ಅಮ್ಮನ ಪರಕ್ಕೆ ಸೇರ್ಕೊಬಿಟ್ಟವನಲ್ಲ, ಅದಕ್ಕೆ ಇವಾಗ ಹಂಗೋ ಹಿಂಗೋ ಆಡ್ತಿರೋದು. ನೋಡು, ಈಗ ಬಡ್ಡಿ ದುಡ್ಡು ಇಲ್ಲ ಅಂತಂದ್ರೆ ಏನೋ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಇನ್ಮೇಲೆ ಇಸ್ಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ. ದುಡ್ಡ ಏನೋ ಬ್ಯಾರೆ ತೆಗಿಸ್ಕೊಂಡ್ರು ಪರವಾಗಿಲ್ಲ, ಈ ಬಡ್ಡಿ ತೆಗಿಸ್ಕೊಳಕಾಯ್ತದ? ನೋಡಿ ಅಣ್ಣ ಸುಮ್ಕೆನೇನೆ ಇಸ್ಕೊಳಕ್ಕೆ ಬರಲಿ, ಅವಾಗ ಏನಾರ ಒಂದು ಮಾತಾಡೋಣ. ಎಲ್ಲಾರ ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಮಾಡೋದೇನಿ ಆಯ್ತು, ಬಡ್ದು ಬಾಯಿಗೆ ಹಾಕೊಳ್ಳೋದೇನಿಯ ಉದ್ದಾರ ಆಯ್ತಳ? ಆಗಕ್ಕಿಲ್ಲ. ಬಂದ ಅವಳೆಲ್ಲ ಸೊಸೆ ಅವಳು, ಆ ಗೌರಿ ಅವಳು ಸಾಕು ಬಾ, ಸರಿಯಾಗಿ ಮಾಡ್ತಾಳೆ ಎಲ್ಲನೂ. ಏನು ಆ ದೇವ್ರೇ ಕಾಪಾಡ್ಬೇಕು ನಮ್ಮನ್ನಂತೂ. ಆ ಹುಡುಗಿ ವಾಪಸ್ ಇಸ್ಕೊಬಿಡ್ತಂತೆ ಕೇಸು. ಇಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿರೋದು. ಕೇಸ್ ವಾಪಸ್ ಇಸ್ಕೊಬಿಟ್ಟಿದ್ದಕ್ಕೆ ಹಿಂಗೆಲ್ಲ ಆಯ್ತಿರೋದು. ಅಯ್ಯೋ ಬುಡಕ್ಕ, ಸರಿ ನೋಡೋಣ, ದುಡ್ಡು ಗಿಡ್ಡು ಒಂದಿಸ್ಕೊತೀನಿ, ಬಡ್ಡಿ ಗಿಡ್ಡಿ ವಸೂಲಿಗೆ ಬತ್ತಾಳೆ ಹೋಯ್ತೀನಿ. ನೀನು ಇಸ್ಕೊಂಡಿದ್ದೇನು ಬಡ್ಡಿಗೆ? ನನ್ನ ಗಂಡು ಇಸ್ಕೊಂಡವನಕ, ನಾನೇನು ಇಸ್ಕೊಂಡಿಲ್ಲ. ನೀವಂತೂ ಬಿಡು, ₹1 ಇಸ್ಕೊಂಡಿರಕ್ಕಿಲ್ಲ. ನಿಮ್ಮ ಮಗ ಎಲ್ಲ ಬಿಡ್ತಾನೆ ಇಸ್ಕೊಳಕ್ಕೆ? ಇಲ್ಲ ನಾನೇನು ಇಸ್ಕೊಂಡಿಲ್ಲಪ್ಪ, ಏನೋ ನಮ್ಮ ಮಗನೂ ಬಿಡಕ್ಕಿಲ್ಲ ಇಸ್ಕೊಳಕ್ಕೆ. ಸರಿ ಬಾ ಹೋಗೋಣ.